ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮಗೆ ನೂತನವಾದಂಥ ಆಲೋಚನೆಗಳನ್ನು ಕೊಡುವವರಾಗಿದ್ದಾರೆ. ದೇವರು ನಮಗೆ ನೂತನವಾದಂಥ ಆಲೋಚನೆಗಳನ್ನು ಕೊಡುವವರು. ಯಾಕೆಂದರೆ ಅವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರು. ಒಳ್ಳೆಯದನ್ನೇ ಮಾಡುವ ಕಾರಣಕ್ಕಾಗಿ ನಾವು ಇವತ್ತು ಬದುಕಿದ್ದೇವೆ. ಪ್ರಿಯರೇ, ಯೇಸು ತನ್ನ ಆಲೋಚನಾ ಮಾದರಿಯನ್ನು ಇತರರಿಗೆ ಅನುಸರಿಸುವಂತೆ ಮಾಡಲಿಕ್ಕೆ ತನ್ನ ಭಾವನಾತ್ಮಕ ಬಲದ ಕುಶಲತೆಯನ್ನು ಬಳಸಿಕೊಳ್ಳಲಿಲ್ಲ. ಅವರು ಎಂದಿಗೂ ತನ್ನನ್ನು ಇತರರ ಮೇಲೆ ಹೇರಲಿಲ್ಲ. ಅವರು ಯಾವಾಗಲೂ ತನ್ನನ್ನು ನಿರಾಕರಿಸುವ ಸ್ವತಂತ್ರವನ್ನು ಇತರರಿಗೆ ನೀಡಿದ್ದರಿಂದ ಅವರು ತಮಗೆ ಬೇಕಾದ ಆಯ್ಕೆಯನ್ನು ಮಾಡಬಹುದಾಗಿತ್ತು. ಪ್ರಿಯರೇ, ಇಲ್ಲಿ ಗಮನಿಸ್ತೇವೆ, ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 9 ನಾವು ನೋಡುವುದಾದರೆ ಇಲ್ಲಿ ದೇವರು ಪ್ರೀತಿಸುವವನಾಗಿದ್ದಾನೆ, ನೀತಿಯನ್ನು ಪ್ರೀತಿಸುವವನಾಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ಗಮನಿಸ್ತೇವೆ. ಲೂಕಾಪತ್ರಿಕೆ 4ನೇ ಅಧ್ಯಾಯ 18 ನಾವು ನೋಡುವುದಾದರೆ ಮತ್ತು ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38 ನಾವು ಗ್ರಹಿಸುವುದಾದರೆ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸುವುದರ ಜೊತೆಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನೆಂಬುದನ್ನು ನೀವು ತಿಳಿದಿದ್ದೀರಿ. ಯಾಕೆಂದರೆ ದೇವರು ಆತನ ಸಂಗಡ ಇದ್ದನು. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ದೇವರು ಯಾರ ಸಂಗಡ ಇದ್ದನು ಅಂತಂದರೆ ದೇವರು ಕರ್ತನ ಸಂಗಡ ಇದ್ದನು. ಪ್ರಿಯರೇ, ಕರ್ತನ ಸಂಗಡ ಇದ್ದನು. ದೇವರ ಕೆಲಸ ಮಾನವನ ಪ್ರತಿಭೆಗೋ ಅವನ ಸಾಮರ್ಥ್ಯದ ಮೂಲಕವೋ ನಡೆಯುವುದಲ್ಲ. ಅನೇಕ ಸಲ ಸ್ವಾಭಾವಿಕವಾಗಿ ನಾವು ಅನೇಕ ಪ್ರತಿಭಾವಂತರನ್ನು ಜನರು ದೇವರ ಕಡೆಗೆ ತಿರುಗಿಕೊಂಡ ನಂತರ ತಮ್ಮ ಬುದ್ಧಿಶಕ್ತಿ, ಭಾವನಾತ್ಮ ಶಕ್ತಿಯ ಪ್ರಭಾವದ ಮೂಲಕ ಈಗ ತಾವು ಇತರರನ್ನು ದೇವರ ಕಡೆಗೆ ತಿರುಗಿಸಬಹುದೆಂದು ಯೋಚಿಸ್ತಾರೆ. ಆದರೆ ಕ್ರೈಸ್ತರಲ್ಲಿ ಅನೇಕರು ತಮ್ಮ ವಾಕ್ಚಾತುರ್ಯದಿಂದನೋ ಚುರುಕು ಮನಸ್ಸಿನಿಂದನೋ ಮಾತಿನ ಮೇಲೆ ಉತ್ತಮ ನಿಯಂತ್ರಣವನ್ನು ಪವಿತ್ರಾತ್ಮನ ಶಕ್ತಿ ಎಂದು ತಪ್ಪಾಗಿ ಭಾವಿಸ್ತಾರೆ. ಆದರೆ ಇವು ಕೇವಲ ಭಾವನಾತ್ಮಕವಾದಂಥ ಸಾಮರ್ಥ್ಯಗಳಾಗಿವೆ. ಇವುಗಳ ಆಧಾರವಾಗಿ ಇರಿಸಿಕೊಂಡು ಮಾಡಿದ ಯಾವುದೇ ಕಾರ್ಯದಿಂದ ದೇವರ ಸೇವೆಗೆ ಅಡಚಣೆಯಾಗ್ತವೆ. ಮಾನವನ ಭಾವನಾತ್ಮಕ ಸಾಮರ್ಥ್ಯದಿಂದ ಮಾಡಲಾದ ಕೆಲಸವು ಎಂದಿಗೂ ನಿತ್ಯತ್ವದಲ್ಲಿ ಉಳಿಯೋದಿಲ್ಲ. ಅದು ಕಾಲಾಂತರದಲ್ಲಿ ನಾಶವಾಗ್ತದೆ. ಯೇಸು ಕ್ರಿಸ್ತನು ನ್ಯಾಯ ತೀರ್ಪಿನ ದಿನದಲ್ಲಿ ತಳ್ಳಿ ಹಾಕಲ್ಪಡ್ತಾನೆ. ಯೇಸು ಜನರನ್ನು ದೇವರ ಕಡೆಗೆ ನಡೆಸೋದಕ್ಕೆ ವಾಕ್ಚಾತುರ್ಯದ ಬಲವನ್ನಾಗಲಿ ಭಾವನಾತ್ಮಕ ಉದ್ವೇಗವನ್ನಾಗಲಿ ಆಧರಿಸಿಕೊಳ್ಳಲಿಲ್ಲ. ಭಾವನಾತ್ಮಕ ಬಲದ ಮೂಲಕ ಮಾಡಿದ ಯಾವುದೇ ಕಾರ್ಯ ಜನರ ಬುದ್ಧಿಶಕ್ತಿಗೆ ಮಾತ್ರ ತಲುಪ್ತದೆ. ಆದ್ದರಿಂದ ಅವು ಯಾವುದೇ ಆತ್ಮಿಕ ಸಹಾಯ ಸಿಗೋದಿಲ್ಲ ಎಂಬ ವಿಷಯ ಅವರಿಗೆ ತಿಳಿಯುತ್ತದೆ. ಈ ಕಾರಣಕ್ಕೆ ಅವರು ಜನರನ್ನು ದೇವರ ಕಡೆಗೆ ಆಕರ್ಷಿಸುವುದಕ್ಕೆ ಯಾವುದೇ ರೀತಿಯ ಹಾಡುಗಳ ಮನರಂಜನೆಯನ್ನು ಬಳಸಿಕೊಳ್ಳಲಿಲ್ಲ. ಪ್ರಿಯರೇ, ಯಾಕಂದರೆ ಯೆಹೋವ ಅಂದರೆ ದೇವರ ಸೇವಕರಾಗಿದ್ದ ಯೇಸು ಸೇವಾ ಕಾರ್ಯದಲ್ಲಿ ಪವಿತ್ರಾತ್ಮವನ್ನು ಸಂಪೂರ್ಣವಾಗಿ ಆತುಕೊಂಡು ಆತನ ಬಲದಲ್ಲಿಯೂ ಆತನ ಆತ್ಮಿಕವಾದಂಥ ಉಲ್ಲಾಸದಲ್ಲಿಯೂ ದೇವರು ನಡೆದನು ಎಂಬುದನ್ನು ನಾವು ಗ್ರಹಿಸ್ತೇವೆ. ಯೇಸು ತನ್ನ ಆಲೋಚನಾ ಮಾದರಿಯನ್ನು ಇತರರು ಅನುಸರಿಸುವಂತೆ ಮಾಡಲಿಕ್ಕಾಗಿ ತನ್ನ ಭಾವನಾತ್ಮಕ ಬಲದ ಕುಶಲತೆಯನ್ನು ಬಳಸಲಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ಸತ್ಯವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಅಪ್ಪ, ನನ್ನನ್ನು ನಾನು ತಾಳ್ಮೆಯಿಂದ ಒಪ್ಪಿಸಿಕೊಂಡು ಪ್ರಾರ್ಥಿಸ್ತೇನೆ. ದೇವರೇ, ಸಹಾಯ ಮಾಡು ಸ್ವಾಮಿ. ಈ ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ನೀವೇ ಮಧ್ಯಸ್ಥಕರಾಗಿ ಸ್ವಾಮಿ
ದೇವರೇ, ಈ ಲೋಕಕ್ಕೆ ಯುದ್ಧ ಮುಖ್ಯ ಅಲ್ಲ ಸ್ವಾಮಿ, ಶಾಂತಿ ಮುಖ್ಯ ಅನ್ನುವಂಥದ್ದನ್ನು ಯುದ್ಧ ಸಾರುವಂಥ ನಾಯಕರ ಹೃದಯಗಳಲ್ಲಿ ನೀವು ಮಾತನಾಡಿ ಸ್ವಾಮಿ. ಸಹಾಯ ಮಾಡು ಸ್ವಾಮಿ. ಯುದ್ಧ ಅಂದರೆ ಸಾವು ನೋವು, ಈ ಸಾವು ನೋವುಗಳಿಗೆ ಬೆಲೆ ತೆತ್ತಬೇಕಾದಂಥ ಮನುಷ್ಯರು ಸ್ವಾಮಿ. ಸಹಾಯ ಮಾಡಪ್ಪ ಯೇಸುವೆ. ಯುದ್ಧಗಳು ನಿಲ್ಲಿಸುವುದಕ್ಕೆ ನೀವು ಕೃಪೆ ಕೊಡಿ, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.